ಸೊ ಬ್ಲೌಸ್ ಕೂಡ ಹೇಗೆ ಮೆಜರ್ಮೆಂಟ್ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ, ನೋಡ್ಬೋದು. ಫಸ್ಟು ಈ ಶೋಲ್ಡರ್ ಜಾಯಿಂಟ್ ಅನ್ನೋದು ಏನಿರುತ್ತೆ, ಸೊ ಅಲ್ಲಿಂದ ನಮಗೆ ಸೊ ಈ ಸೆಂಟರಲ್ಲಿ ಏನು ನಮಗೆ ಈ ಡಾಟ್ ಅನ್ನೋದು ಇದ್ದಿರ್ತಾರೆ ಸೊಂಟದಲ್ಲಿ, ಸೊ ಅದನ್ನು ಈ ರೀತಿ ಎಳ್ಕೊಂಡು ನಾವು ಅಳತೆ ಅನ್ನೋದು ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು 13.5 ಅನ್ನೋದು ಬರ್ತಿದೆ. ಸೊ ಬಿಗಿನರ್ಸ್ ಆಗಿದ್ದರೆ ದಯವಿಟ್ಟು ಎರಡೂ ಕಡೆ ನೋಡಿ. ಒಬ್ರೊಬ್ರು ಬ್ಲೌಸ್ ಕೊಟ್ಟಿರ್ತಾರೆ, ಒಂದು ಕಡೆ ತುಂಡ ಒಂದು ಕಡೆ ಉದ್ದ ಇರುತ್ತೆ. ಸೊ ಹಾಗಾಗಿ ನೀವು ನೋಡ್ಕೊಳ್ಲೇಬೇಕು. ಸೊ ಈ ಕಡೆನೂ ನನಗೆ 13.5 ಅನ್ನೋದೇ ಬರ್ತಿದೆ. ಆದಷ್ಟು ಎಳೆದು ನೋಡಿ. ಸೊ ಅದನ್ನು ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳೋಣ. ಸೊ ಅದನ್ನು ಬರ್ಕೊಳ್ಳೋಣ. ಇಲ್ಲಿ ನಾವು 13.5 ಲೆಂತು. ಓಕೆನಾ? ನಾವು ಇದಕ್ಕೆ ಏನೂ ಆ್ಯಡ್ ಮಾಡಿಲ್ಲ. ಸೊ ಆ್ಯಡ್ ಮಾಡಾಗಿರೋ ನೀವು ಫಸ್ಟೇ ಬರ್ಕೊಳ್ಳಿಲ್ಲ ಅಂದರೆ ನೀವು ಮತ್ತೆ ಕಟಿಂಗ್ ಮಾಡಬೇಕಂದ್ರೆ ಮತ್ತೆ ನಿಮಗೆ ಕನ್ಫ್ಯೂಷನ್ ಅಂತ ಬರಬೇಕು. ಈ ರೀತಿ ಹಾಕಿದ್ರೆ ನಿಮಗೆ ಕಾಣಿಸಿದೆಯಾ ಇಲ್ಲಿ? ಸೊ ಈ ರೀತಿ ಹಾಕಿದ್ರೆ ನೀವು ಯಾವುದೇ ಇಲ್ಲಿ ಮಾರ್ಜಿನ್ ತೊಗೊಂಡಿಲ್ಲ, ತೊಗೊಬೇಕು ಇನ್ನೂ ಅಂತ ಅರ್ಥ. ಓಕೆನಾ? ಬಿಗಿನರ್ಸ್ಗೆ ಇದು ಹೆಲ್ಪ್ ಆಗುತ್ತೆ. ನೆಕ್ಸ್ಟು ನಮಗೆ ಚೆಸ್ಟ್ ಅನ್ನೋದು ನೋಡ್ಕೊಬೇಕು. ಸೊ ಈ ಆರ್ಮೋಲ್ ಡೌನ್ ಅನ್ನೋದು ಏನಿರುತ್ತೆ, ಈ ಫಿಟ್ಟಿಂಗ್ ಲೈನ್ ಏನು ಸ್ಟಿಚ್ ಹಾಕಿರ್ತಾರೋ ಅಲ್ಲಿಂದ ನಾವು ಈ ರೀತಿ ಎಳ್ದು ನೋಡಬೇಕು. ಸೊ ನಮಗೆ ಇಲ್ಲಿ 8.5 ಅನ್ನೋದು ಬರ್ತಿದೆ, ನೋಡ್ಬೋದು. ಸೊ ಆದರೆ ಎರಡೂ ಕಡೆ ಚೆಕ್ ಮಾಡ್ಕೊಬೇಕು. ಸೊ ಈ ಕಡೆನೂ ಸೇಮ್ ಅದೇ ರೀತಿ ಚೆಕ್ ಮಾಡಿದಾಗ ನಮಗೆ ಸೇಮ್ 8.5ನೇ ಬರ್ತು. ಬಟ್ ಒಂದೊಂದು ಬ್ಲೌಸಲ್ಲಿ ಒಂದು ಕಡೆ ಹೆಚ್ಚು ಕಮ್ಮಿ ಬರ್ಬೋದು, ಒಂದು 1/2 ಇಂಚ್. ಆಗ ನೀವೇನು ಮಾಡ್ತೀರಾ, ಇವಾಗ ಸಪೋಸ್ ಆ ಕಡೆ 8.5 ಬಂತು, ಈ ಕಡೆ 9 ಇಂಚ್ ಬಂದಾಗ ನೀವು ಆ ಕಡೆನೂ 8.75 ತೊಗೋಬೇಕು, ಈ ಕಡೆನೂ 8.75 ತೊಗೋಬೇಕು. ಅದೇ ಅವಾಗ ಆ ರೀತಿ ಸ್ಟಿಚ್ ಮಾಡೋದ್ರಿಂದ, ಅಳತೆ ತೊಗೊಳೋದ್ರಿಂದ ಯಾವುದೇ ರೀತಿ ಸೆಂಟ್ರಲ್ಲಿ ಗ್ಯಾಪ್ ಅನ್ನೋದು ಬರೋದಿಲ್ಲ. ಸೊ ಇದನ್ನು ಕೂಡ ಬರ್ಕೊಳ್ಳೋಣ. ಚೆಸ್ಟ್ ಬಂದು ನಾವಿದು ಯಾವುದೇ ರೀತಿ ಬ್ಯಾಕಲ್ಲಿ ಆ್ಯಡ್ ಮಾಡೋದಿಲ್ಲ. 8.5. ನೆಕ್ಸ್ಟು ಸೊಂಟ ಮೆಜರ್ಮೆಂಟ್ ಮಾಡ್ಕೊಬೇಕು ಎಷ್ಟಿದೆ ಅಂತ. ಫುಲ್ಲಿ ಉಕ್ಸ್ಪಟ್ಟಿ ಏನಿರುತ್ತೋ ಅಂದರೆ ಈ ಏನು ಹಾಕಿರ್ತಾರೋ ಕಾಜ, ಇದನ್ನು ಬಿಟ್ಬಿಡ್ಬೇಕು. ಇದು ನಮಗೆ ಏನೂ ಲೆಕ್ಕ ಇಲ್ಲ. ಓಕೆನಾ? ಇದನ್ನು ಫೋಲ್ಡಿಂಗ್ ಮಾಡ್ಕೊಂಡು ಕೂಡ ಕನ್ಫ್ಯೂಷನ್ ಆದರೆ ಈ ಥರ ಇಟ್ಕೊಂಡು ಲಾಸ್ಟ್ವರೆಗೂ ಹುಕ್ಸ್ ಕಡೆ ಮಾತ್ರ ಅಳತೆ ಅನ್ನೋದು ಮಾಡ್ಕೊಬೇಕು ನಾವು. ಸೊ ಇಲ್ಲಿ ನೋಡ್ಬೋದು 30.75 ಬಂದಿದೆ. ಸೊ ನಾನು 31 ತೊಗೊತೀನಿ. 1/4 ಇಂಚಲ್ಲಿ ಯಾವುದೇ ರೀತಿ ಡಿಫ್ರೆಂಟ್ ಅನ್ನೋದು ಆಗೋದಿಲ್ಲ. ಆಮೇಲೆ ಫ್ರಂಟ್ ಲೆಂತ್ ಕೂಡ ನೋಡ್ಕೊಬೇಕು. ಒಬ್ರೊಬ್ರು ತುಂಬ ಇಟ್ಟಿರ್ತಾರೆ, ಒಬ್ರೊಬ್ರು ಇಲ್ಲ. ಸೇಮ್ ಬ್ಯಾಕ್ ಎಷ್ಟಿದೆ ಅಷ್ಟು, ಒಬ್ರೊಬ್ರಿಗೆ ಅದೇ ಕಂಫರ್ಟ್ ಇರುತ್ತೆ. ಅದರಿಂದ ನಾವು ಒಂದ್ಸಲ ಇದನ್ನು ಕೂಡ ಚೆಕ್ ಮಾಡ್ಕೊಬೇಕು. ಸೊ ಇದು ಬಂದು 14.5 ಇದೆ. ಫ್ರಂಟ್ ಲೆನ್ ಅನ್ನೋದು ಜಾಸ್ತಿನೇ ಇದೆ. ಬಂದು 14.5 ಇದೆ. ಸೊ ಈಗ ನಾವು ಬ್ಯಾಕ್ ಡೀಪ್ ನೋಡ್ಬೇಕಂದ್ರೆ ಕ್ಲೀನಾಗಿ ಬ್ಲೌಸ್ ಅನ್ನೋದು ಕ್ಲೀನಾಗಿ ಈ ರೀತಿ ಹಾಕ್ಕೊಂಡು, ಸೊ ಒಂದು ವೇಳೆ ಸುಕ್ಕೇನಾದರೂ ಇದ್ದರೆ ಒಂದು ಸಲ ಐರನ್ ಕೂಡ ಮಾಡ್ಕೊಬೋದು, ಕ್ಲೀನಾಗಿರುತ್ತೆ ಫಿನಿಶಿಂಗ್ ಅನ್ನೋದು. ಸೊ ಈ ಪೈಪಿಂಗ್ ಲೈನ್ ಅನ್ನೋದು ಏನಿರುತ್ತೋ, ಸೊ ಅಲ್ಲಿಂದ ನಾವು 3/4 ಇಂಚ್ ಅನ್ನೋದು ಬಿಡಬೇಕು. ಯಾಕೆ 3/4 ಇಂಚ್ ಬಿಡ್ತೀರಿ ಅಂದರೆ, ಸೊ ಇಲ್ಲಿ ಪೈಪಿಂಗಿಗೆ ಅಥವಾ ಎಮ್ಮಿಂಗ್ ಆಗಲಿ ಮಾಡಿ 1/4 ಇಂಚ್ ಇಲ್ಲಿ ಹೋಗುತ್ತೆ, ಮತ್ತು ಇಲ್ಲಿ ಬ್ಯಾಕ್ ಸೈಡಲ್ಲಿ 1/2 ಇಂಚ್ ಅನ್ನೋದು ಹೋಗುತ್ತೆ ಸ್ಟಿಚಿಂಗಿಗೆ. ಸೊ ಯಾವಾಗ ಅಷ್ಟೇ ನಾವು ಪರ್ಫೆಕ್ಟಾಗಿ ಅವ್ರ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟೇ ಬರಬೇಕು ಅಂದರೆ, ಸೊ 3/4 ಇಂಚ್ ಅನ್ನೋದು ನಾವು ಲೆಸ್ ಮಾಡಬೇಕು ಇಲ್ಲಿ. ಆಗ ಬ್ಲೌಸು ಕರೆಕ್ಟಾಗಿ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ನಾನು 3/4 ಇಂಚ್ ಲೆಸ್ ಮಾಡ್ತಿದ್ದೀನಿ. ಸೊ ಎಷ್ಟು ಬಂತು? 7.25 ಬಂತು. ಸೊ ಅದನ್ನು ಇಲ್ಲಿ ಬರ್ಕೊಬೇಕು. ಬ್ಯಾಕ್ ಡೀಪ್ 7.25. ಸೊ ನಮಗೆ ಸ್ಟಾರ್ಟಿಂಗ್ ಕನ್ಫ್ಯೂಷನ್ ಆಗ್ತಿದೆ ಅಂದರೆ ಸೊ ಹಿಂಗೆ ತೊಗೊಬೋದು. ಬಟ್ ನೀವು ಸ್ಟಾರ್ಟಿಂಗಿಂದಾನೇ ಈ ರೀತಿಯೇ ಕಲಿತ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಈಗ ಫ್ರಂಟ್ ಡೀಪ್ ನೋಡ್ಕೊಳ್ಳೋಣ. ಫ್ರಂಟ್ ಡೀಪ್ ಆದಷ್ಟು ಉಕ್ಸ್ ಪಟ್ಟಿ ಕಡೆಯಿಂದನೇ ತೊಗೊಳ್ಳಿ. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ತೊಗೊಳ್ಳಿ. ಸೊ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು, ನಿಮಗೆ ಒಬ್ರೊಬ್ರಿಗೆ ಈ ರೀತಿ ಮಾಡಿಕೊಂಡು ಈ ರೀತಿ ಮಾಡಿದಾಗ ಹೆಂಗಂದ್ರೆ ಹೆಂಗೆ ಮಾಡ್ತಾರೆ. ಸೊ ಅದಕ್ಕೆ ನೀವೇ ಟೇಪ್ ಉಲ್ಟಾ ಇಟ್ಕೊಂಡ್ಬಿಡಿ, ಕರೆಕ್ಟಾಗಿ ಬರುತ್ತೆ. ನೋಡ್ಬೋದು ಈ ರೀತಿ ಒಂದು ಎಲ್ ಸ್ಕೇಲ್ ಅನ್ನೋದೆಲ್ಲ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ನೋಡಿ 6.25 ಅನ್ನೋದು ಬಂದಿದೆ ನಮಗೆ. ಸೊ ಫ್ರಂಟ್ ಡೀಪ್ 6.25.
ಇಂಟು ಹಾಕ್ಕೊಂಡ್ರೆ ಅಲ್ಲಿ ಮಾರ್ಜಿಂಗ್ ಆ್ಯಡ್ ಆಗಿದೆ ಅಂತ, ಇಲ್ಲ ಇಂಟು ಮಾರ್ಕ್ ಆಗಿಲ್ಲ ಅಂದರೆ ಅಲ್ಲಿ ಹ್ಯಾಡಿಂಗ್ ಮಾಡಬೇಕು ನಾವು. ಸೊ ಈಗ ಲಾಸ್ಟು ನಾವು ಆರ್ಮೋಲ್ ರೌಂಡನ್ನು ಚೆಕ್ ಮಾಡ್ಕೊಬೇಕು. ಇದು ತುಂಬಾ ಮುಖ್ಯ ನಮ್ಮ ಬ್ಲೌಸ್ದು. ಆಲ್ಮೋಸ್ಟ್ ಇದರಲ್ಲೇ ಫಿಟ್ಟಿಂಗ್ ಅನ್ನೋದು. ಸೊ ಈಗ ನಾವು ಆರ್ಮೋಲನ್ನು ಚೆಕ್ ಮಾಡ್ಕೊಬೇಕು. ಸೊ ಬ್ಲೌಸ್ನ ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಇದನ್ನು ಇಲ್ಲಿ ಟೈಟ್ ಮಾಡಿಕೊಂಡು ನೀವು ಈ ರೀತಿ ಅನ್ನೋದು ಪ್ಲೇಸ್ ಮಾಡ್ಕೊಬೇಕು ಸ್ಟ್ರೈಟಾಗಿ. ಒಂದು ವೇಳೆ ಬಿಗಿನರ್ಸ್ಗೆ ಆ ಥರ ಏನಾದರೂ ಇದ್ದರೆ ಐರನ್ ಮಾಡ್ಕೊಳ್ಳಿ, ಬಟ್ ಸೇಫಾಗಿ ಐರನ್ ಮಾಡ್ಕೊಳ್ಳಿ, ಓಕೆನಾ. ಸೊ ಈಗ ನಾವು ಇದನ್ನು ಮೆಜರ್ಮೆಂಟ್ ತೊಗೋಬೇಕು. ನಮ್ಮದು ಬ್ಲೌಸು ಫುಲ್ಲು ಫಿಟ್ಟಿಂಗ್ ಬಂದು ಈ ಆರ್ಮೋಲಲ್ಲೇ ಕೂತಿರುತ್ತೆ. ಶೋಲ್ಡರ್ ಡ್ರಾಪ್ ಆಗೋದಕ್ಕೂ ಇದೇ ಸುಮಾರಷ್ಟು ರೀಸನ್ ಇರುತ್ತೆ. ನಾನು ಮುಂದಿನ ವೀಡಿಯೋಸಲ್ಲಿ ನಿಮಗೆ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಸೊ ಈಗ ನಾವು ಅಳತೆ ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳೋಣ. ಈ ಶೋಲ್ಡರ್ ಜಾಯಿಂಟ್ ಏನಿರುತ್ತೋ ಮತ್ತು ಸೈಡ್ ಫಿಟ್ಟಿಂಗ್ ಜಾಯಿಂಟ್ ಏನಿರುತ್ತೋ ಅಲ್ಲಿವರೆಗೂ ನಾವು ಅಳತೆ ಅನ್ನೋದು ಮಾಡ್ಕೊಬೇಕು. ಸೊ ಈಗ ನೋಡ್ಕೊಳ್ಳೋಣ. ಸ್ಟಿಚಿಂಗ್ ಅನ್ನೋದು ನಿಮಗೆ ಕಾಣಿಸ್ತಾ ಇರುತ್ತೆ, ಲೈನ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ಸೊ ಇಲ್ಲಿ ನನಗೆ 7.5 ಅನ್ನೋದು ಬರ್ತಿದೆ, ನೋಡ್ಬೋದು. ಸೊ ಆಲ್ರೆಡಿ ನಾನು ಇದು ಬರ್ಕೊಂಡಿದ್ದೆ, ಬಟ್ ವಿಡಿಯೋ ಸ್ಕಿಪ್ ಆಗಿತ್ತು. ಮತ್ತು ಇನ್ನೊಂದ್ಸಲ ನೋಡಿಬಿಟ್ಟು ಮತ್ತೆ ನಾನು ಇದನ್ನು ಬರೆದಿದ್ದೀನಿ, ಓಕೆನಾ. ಆರ್ಮೋಲ್ ಅನ್ನೋದು 7.5 ಇದೆ ನಮಗೆ. ಮತ್ತು ಸ್ಲೀವ್ ಲೆಂತ್ ಅನ್ನೋದು ನೋಡ್ಕೊಬೇಕು ಎಷ್ಟಿದೆ ನಮಗೆ ಅಂತ. ಸ್ಲೀವ್ ಲೆಂತ್ ಅನ್ನೋದು 8.25 ಇದೆ ನಮಗೆ. ಕರೆಕ್ಟಾಗಿ 8.25 ಅನ್ನೋದಿದೆ. ಸೊ ಸ್ಲೀವ್ ಲೂಸ್ ಕೂಡ ಅದೇ ರೀತಿ ಒಂದೇ ಸಲ ನೋಡ್ಕೊಂಬಿಡೋಣ. ಸ್ಲೀವ್ ಲೂಸ್ ಬಂದು 4.25 ಇದೆ. ಸೊ ಅದನ್ನು ಈಗ ನಾವು ಬರ್ಕೊಳ್ಳೋಣ. ಸ್ಲೀವ್ ಲೆಂತ್ ಬಂದು 8.25 ಅನ್ಕೊಳ್ತೀನಿ. 8.25. ಲೂಸ್ ಬಂದು 4.25 ಇದೆ. ಸೊ ಕನ್ಫ್ಯೂಷನ್ ಆಯಿತಾ? ದಯವಿಟ್ಟು ಇದು ಮಾಡೋಕ್ಕೆ ಹೋಗ್ಬಿಡಿ, ಇನ್ನೊಂದ್ಸಲ ಮೆಜರ್ಮೆಂಟ್ ತೊಗೊಳ್ಳಿ. ಸೊ 8.25 ಬರ್ತಿದೆ, ನಾನು 8.25 ಅಂತ ಬರ್ಕೊಂಡಿದ್ದೀನಿ. ಸೊ ಅಲ್ಲಿಂದ ಅಲ್ಲೇ ನೋಡ್ಕೊಂಬಿಡಿ ಅಷ್ಟೇ. ಸೊ ಕ್ಲಿಯರಾಗಿ ಅರ್ಥ ಆಯಿತು ಅಂತ ಅಂದ್ಕೊತಿದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಎಲ್ಲಿ ಡೌನ್ ಬರುತ್ತೆ ಅನ್ನೋದು ಚೆಸ್ಟಲ್ಲಿ ಕಂಡುಹಿಡಿಯೋದ್ರಲ್ಲೇ ನಮಗೆ ಬರೋದು. ಸೊ ಇದೇನಿಲ್ಲ, ನಾನು ಹೇಳ್ದಂಗೆ 2 ಸೈಡ್ ಒಟ್ಟಿಗೆ ಬಂದರೆ ಅದನ್ನು ಟೇಪ್ನ 4 ಭಾಗ ಆಗಿ ಮಾಡ್ಕೊಬೇಕು. ಈಗ ಎಕ್ಸಾಂಪಲ್ ತೋರಿಸ್ತಿದ್ದೀನಿ ಇಲ್ಲೇ. ಸೊ ಇದು ನಮಗೆ 8.25 ಅನ್ನೋದು ಬಂತು ಅಲ್ವಾ. ಸೊ ಅದು ಈ ರೀತಿ ಆ್ಯಡ್ ಮಾಡಿದ್ರೆ 17 ಬಂತು. ಸೊ ಇದು 34 ಎದೆ ಸುತ್ತಳತೆಯ ಬ್ಲೌಸ್, ಓಕೆನಾ. ಬಿಕಾಸ್ ಈ ಕಡೆ ಇವಾಗ 8.25 ಬಂತು, ಈ ಕಡೆ 9 ಇಂಚ್ ಬಂತು ಅಂದ್ಕೊಳ್ಳಿ. 1/4 ಇಂಚ್ 2 ಕಡೆ ಸೇರಿಕೊಳ್ಳಿ. ಇವಾಗ 8.25 ಅನ್ನೋದು 8.25 ಮಾಡ್ಕೊಳ್ಳಿ 2 ಕಡೆ. ಸೊ ಅರ್ಥ ಆಯಿತು ಅಂದ್ಕೊತೀನಿ. ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ವಿಡಿಯೋನ 1-2 ಸಲ ರಿಪೀಟಾಗಿ ನೋಡಿ, ಅರ್ಥ ಆಗುತ್ತೆ. ಸೊ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಜೊತೆಗೆ. ಬಾಯ್, ಟೇಕ್ ಕೇರ್.